ಡೈಲಾಗ್ ಎಲ್ಲ ಉಳಿತಾ ಇದ್ರಿ ಮೈಕ್ ಆಫ್ ಆದಾಗ ಬಾಯಿಗೆ ಇಡ್ತೀನಿ ಅಂದ್ರೆ ನೀನ್ ನೋಡಿದ್ರೆ ನೀನೇ ತಿಂತ ಇದ್ದ ಏನಿದೆ ಕತೆ. ಫಸ್ಟ್ ಹೆಂಡತಿ ಚೆನ್ನಾಗಿದ್ರೆ ಆಮೇಲೆ ಗಂಡ ನಮ್ ಕಡೆ ಹಂಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಚ್ಚ, ನಾವು ಬಂದಿರೋದಿಗೆ ಅವರೇ ಬೆಳೆ ಬೆಳಕ್ಕೆ ಬನ್ನಿ ನೋಡೋಣ. ನಾವಿವಾಗ ಹೋಗ್ತಾ ಇರೋದು ಎಕ್ಸ್ಪ್ರೆಸ್ ಕೌಂಟರ್ಗೆ, ನೋಡೋಣ ಬನ್ನಿ ಏನೇನಿದೆ ಅಂತ. ಹೋಗಿದ್ದೆ, ಪ್ರೀ ಲಾಂಚಿಂಗ್ ಇವೆಂಟ್ ನಡೀತಾ ಇತ್ತು, ಹಾಗೆ ಅದರಲ್ಲಿ ಜಾಯಿನ್ ಆಗಿ ಕುಂತ ಹಾಕಕ್ಕೆ ಶುರು ಮಾಡಿದೆ. ಯಾವ ಅಡಿಗೆ ಗೊತ್ತಾ? ನಮ್ಮ ಅಪ್ಪು ಬಾಸ್ ಸಾಂಗ್ಗೆ. ಯಾವುದಂದ್ರೆ ಜಾಕಿ 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 ಜಾಕಿ. ಈ ಹಾಡಿಗೆ ಡ್ಯಾನ್ಸ್ ಮಾಡಿದೆ, ಸುಮ್ಮನೆ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಹಾಗೆ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ನಾನು ಮುಂದಕ್ಕೆ ಹೊರಟಿದ್ದು ಅವರೆಕಾಯಿ ನೋಡೋಣ ಅಂತ. ಆಹಾ, ಏನು ಘಮ ಕಣ್ರಿ, ತುಂಬ ಸೂಪರಾಗಿ ಬರ್ತಿತ್ತು ಆ ಸ್ಮೆಲ್ಲು. ಹಾಗೆ ಇದ್ಕಿದ ಬೇಳೆನೂ ಕೂಡ ಇತ್ತು. ಅದ್ರ ಗಮನ ತಗೊಂತ ನಾನು ಮುಂದಕ್ಕೆ ಹೊರಟಿದ್ದು ಗೊಂಬೆಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಆ ಕೆಲಸನೂ ಮುಗೀತು. ಹಾಗೆ ನೋಡಿ, ಬಲೂನ್ಸ್ ಎಲ್ಲ ಫ್ಲೈ ಮಾಡ್ತಾ ಇದ್ರು. ನನಗೂ ಆಸೆ ರೀ ಈ ಥರ ಆಕಾಶದ ಎತ್ತರಕ್ಕೆ ಹಾರಬೇಕು ಅಂತ. ಯಾವಾಗ ಟೈಮ್ ಬರುತ್ತೆ ನೋಡೋಣ. ಇದೆಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದು ತಿನ್ನೋ ಕಡೆಗೆ. ಹಾಗೆ ಅದನ್ನೆಲ್ಲ ನೋಡ್ಕೊಂತ ಕಳೆದೋದೆ. ಆಹಾ, ಎಷ್ಟು ವೆರೈಟೀಸ್ ಆಫ್ ಇದ್ಕಿದ ಬೇಳೆ. ಏನೇ ಹೇಳ್ರಿ, ತಿನ್ನೋದೇ ಫಸ್ಟು ಲೈಫಲ್ಲಿ, ಆಮೇಲೆಲ್ಲ ನೆಕ್ಸ್ಟ್. ಏನಂತೀರಾ? ನನಗಂತೂ ಅದೇ ಫಸ್ಟು. ಹಾಗೆ ನಾನು ಹಸ್ಬೆಂಡು ಚಿಟ್ ಚಾಟ್ ಮಾಡ್ಕೊತ ನಿಂತ್ಕೊಂಡು ಎಲ್ಲ ಐಟಮ್ಸು ಟ್ರೈ ಮಾಡ್ಕೊತ ಬಂದ್ವಿ. ಫಸ್ಟ್ ನಾನು ಟ್ರೈ ಮಾಡಿದ್ದು ಅವರೇ ಬೇಳೆ ಟಿಕ್ಕಿ ಪುರಿ. ಆಹಾ, ಸೂಪರ್ ಕ್ರಿಸ್ಪಿಯಾಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಹಾಗೆ ತಿನ್ಕೊಂಡು ನೆಕ್ಸ್ಟ್ ಹೋಗಿದ್ದು ಅವರೇ ಬೇಳೆ ಗೋಬಿ ಹತ್ರ. ಆಹಾ, ಎಷ್ಟು ಸ್ಪೀಡಾಗಿ ಮಾಡ್ತಾ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿತ್ತು. ಹೇಗೆ ಅನಿಸ್ತಾ ಇದೆ? ಬಿಸಿ ಬಿಸಿ ಚಳಿಗೆ ಬಿಸಿ ಬಿಸಿ ಅವರೇ ಬೇಳೆ ಗೋಬಿ. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ಅವರೇ ಬೇಳೆ ಅಕ್ಕಿ ರೊಟ್ಟಿ ನೋಡೋಣ ಅಂತ. ಆಹಾ, ಏನು ಸಖತ್ತಾಗಿ ಮಾಡ್ತಾ ಇದ್ದಾರೆ ನೋಡಿ. ನಾವಂತೂ ಮನೇಲಂತೂ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಈ ಥರ ಬರೋದು ಇಲ್ಲ. ನೋಡೋಣ ಮುಂದಕ್ಕೆ ಯಾವಾಗ ಆಗುತ್ತೆ ನನ್ನ ಕೈಯಲ್ಲಿ ಅಂತ. ಇದೆ ರೊಟ್ಟಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ. ನಾನೆಲ್ಲ ತಿಂದಿದ್ದೀನಿ, ನೀನ್ ತಿನ್ನು. ನಾವು ತಿಂತೀವಿ. ಓಕೆ, ಬಿಸಿ ಬಿಸಿ ರೊಟ್ಟಿ ತಿಂತೀನಿ ಇವಾಗ. ಆಹಾ, ಬಿಸಿ ಬಿಸಿ ಕಟ್ಟು ಮಾಡ್ತಿದ್ದಂಗೆ ನನ್ನ ಬಾಯಲ್ಲಿ ನೀರು ಬರ್ತಾ ಇತ್ತು. ಆಹಾ, ಹಾಗೆ ಚಳಿಲಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಇದ್ಕಿದ ಬೇಳೆ ಸಾರು ತಿನ್ಕೊಂಡು ಮುಂದಕ್ಕೆ ಹೊರಟೆ. ನೆಕ್ಸ್ಟ್ ನನ್ನ ಕಣ್ಣು ಕಾಣಿಸಿದ್ದು ಇದ್ಕಿದ ಬೇಳೆ ತವಾ ಪಲಾವ್. ವಾಹಾ, ಇದು ತವಾ ಪಲಾವ್ ಅಂದ್ಬಿಟ್ಟು ನೋಡಿ ಹೇಗಿದೆ, ಬಿಸಿ ಬಿಸಿ ಸೂಪರ್ ಆಗಿದೆ. ಸೂಪರ್ ಅಂತ ಮಾರ್ಕೆಟ್ ಪೋಳಿಯಾವ್. ಹೇಗಿದೆ ಮಿಸ್ಟರ್ ಸಂತೋಷ್? ನೀನ್ ಪ್ರತಿ ಟೈಮ್ ನನ್ ಕೇಳ್ತಾ, ನೀನ್ ಟೇಸ್ಟ್ ನೋಡು. ನನ್ನ ಫ್ರೆಂಡ್ ಅಂತ ನಾನು ಪ್ರತಿ ಸತಿ ಹೇಳ್ಬೇಕು ನಿಂಗೆ. ಫುಡ್ಡಿ ಅಲ್ವಾ, ಅದಕ್ಕೆ ನೀವು ರಿವ್ಯೂ ಹೇಳ್ಬೇಕು. ಚೆನ್ನಾಗಿದೆ. ಆಗ ನಮ್ಮಂತವ್ರಿಗೆ ಸ್ವಲ್ಪ ಏನದು ಇನ್ಸ್ಪಿರೇಷನ್ ಆಗುತ್ತೆ. ಚೆನ್ನಾಗಿದೆ. ನಾನ್ ತಿಂತೆ ಸೂಪರ್ ಆಗಿದೆ. ನೆಕ್ಸ್ಟ್ ಹೋಗಿದ್ದು ಹೋಳಿಗೆ ಟ್ರೈ ಮಾಡೋಣ ಅಂತ. ಏನು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ನೋಡ್ರಿ. ನಾವಂತೂ ಮನೇಲಿ ಮಾಡೋಕ್ಕೆ ಒಂದು ಒಬ್ಬಟ್ಟನ್ನ 1 hour ತೊಗೊತೀವಿ. ನೋಡಿ ಅವ್ರು ಎಷ್ಟು ಸ್ಪೀಡಾಗಿ ಮಾಡ್ತಾರೆ ಅಂತ. ಹಾಗೆ ಹೋಗಿ ಅವ್ರ ಹತ್ರ ಮಾತಾಡ್ಸೋಣ ಅಂತ ಹೋದ್ವಿ. ಇವಾಗ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇರೋದು ಬಂದ್ಬಿಟ್ಟು ಒಬ್ಬಟ್ಟು ಬಾಬು ಅಂದ್ಬಿಟ್ಟು. ಸೊ ಬಾಬು ಅವರೇ, ಎಷ್ಟು ಒಬ್ಬಟ್ಟು ಮಾಡ್ಬೋದು ನೀವು? ಈ ಮೇಳಕ್ಕೆ ಅಂದ್ರೆ ಒಂದು 2 ರಿಂದ 5 ಸಾವಿರ ಒಬ್ಬಟ್ಟು ಮಾಡ್ತೀನಿ. ಏನು ಬೆಳಿಗ್ಗೆಯಿಂದ ಬೆಳಿಗ್ಗೆ 10ರಿಂದ ನೈಟ್ 10 ಗಂಟೆವರೆಗೂ. ಬೆಳಿಗ್ಗೆ 10ರಿಂದ ನೈಟ್ 10ವರೆಗೂ ಎಷ್ಟು? ಒಂದು 5 ಸಾವಿರ ಒಬ್ಬಟ್ಟು. 5,000 ಒಬ್ಬಟ್ಟು ಮೇಳದಲ್ಲಿ ಮಾತ್ರ. ಇಲ್ಲ ಅಂದ್ರೆ ಮಾಡೋದೇ ಅಪರೂಪ. ಓಕೆ, ನೀವು ಒಬ್ಬಟ್ಟು ಹಾಕೋ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಆಗ್ತಾ ಇದ್ದೀರಲ್ಲ, ಅದು ಹಿಂಗೆ? ಏನು ಹಿಂಗೆ ಮಾಮೂಲಿನೇ ಟಕ್ಕಂದು ಇದು ಮಾಡೋದು, ಏನ್ ಡಿಫ್ರೆಂಟ್ ಏನಿಲ್ಲ. ನಾವು ಮಾಡೋ ಇದು ಅಷ್ಟೇ, ಇನ್ನೇನಿಲ್ಲ. ಹೌದಾ? ಡೈಲಾಗ್ ಎಲ್ಲ ಉಳಿತಾ ಇದ್ರಿ ಮೈಕ್ ಆಫ್ ಆದಾಗ. ಇವಾಗ ಒಂದ್ ಸ್ವಲ್ಪ ಹತ್ರ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಸ್ಮೈಲ್ ಕೊಡ್ಬೇಕು, ಬರ್ಬೇಕು, ತಗೊಂಡ್ಬೇಕು, ಹೋಗ್ಬೇಕು, ಅಷ್ಟೇ ಅಂತೀರಾ? ಓಕೆ. ಏನೇ ಹೇಳಿ ಅವ್ರ ಅಂಬಲ್ ಮೆಸ್ಕಂತೂ ನಾನು ಫಿದಾ ಆಗೋದೆ. ವಾವ್, ಸಾಗದಾಗಿದೆ ಅಲ್ಲ, ಚೆನ್ನಾಗಿದೆ. ತಿನ್ನೋಡಿ ಹಂಗೆ. ಒಂದ್ ಬೈಟ್ ಹಾಕು. ಮೈಕ್ ಕೊಟ್ಟಿದ್ಯಾ ಕೈಗೆ, ಇನ್ನೇನು ಮಾಡ್ಲಿ ನಾನು? ಇಲ್ಲಿ ಕೈಗೆ ಒಂದು ಕ್ಯಾಮ್ರಾ ಬೇರೆ ಇದೆ. ಬಿಸಿ ಬಿಸಿ ತುಪ್ಪದ ಜೊತೆ ತಿಂತಾ ಇದ್ರೆ ಇದೇ ಸ್ವರ್ಗ. ಬಾಯಿಗೆ ಇಡ್ತೀನಿ ಅಂದ್ರೆ ನೀನ್ ನೋಡಿದ್ರೆ ನೀನೇ ತಿಂತ ಇದ್ಯಾ ಏನಿದೆ ಕತೆ? ಫಸ್ಟ್ ಹೆಂಡತಿ ಚೆನ್ನಾಗಿದ್ರೆ ಆಮೇಲೆ ಗಂಡ. ನಮ್ ಕಡೆ ಹಂಗೆ. ಏನು ನಿಮ್ ಕಡೆ? ಎಲ್ಲಿ ನಿಮ್ ಕಡೆ? ನಮ್ ಕಡೆ ಫಸ್ಟ್ ಹೆಂಡತಿ ಚೆನ್ನಾಗಿರ್ಬೇಕು, ಅವಾಗ ಗಂಡನ್ ಸೇವೆ ಮಾಡಕ್ ಆಗೋದು. ನಮ್ ಕಡೆ ಅಲ್ಲ. ನೆಕ್ಸ್ಟ್ ನಾವು ಟ್ರೈ ಮಾಡಕ್ ಹೋಗಿದ್ದು ಅವರೇ ಬೇಳೆ ದೋಸೆ. ಏನ್ ಸೂಪರ್ ಆಗಿ ಆಗ್ತಾ ಇದಾರಲ್ಲ.
ಕ್ರಂಚಿ ಕ್ರಂಚಿ ಅವರೆಬೇಳೆ ದೋಸೆ. ಹಾಗೆ ನೋಡಿ ಜಿಲೇಬಿ ಕೂಡ ಬಿಡ್ತಾ ಇದ್ರು, ಅದನ್ನು ನೋಡ್ಕೊಂತ ನಿಂತ್ಕೊಂಡೆ. ಹಾಗೆ ಅಲ್ಲಿ ಬಿಸಿ ಬಿಸಿ ಕೊಡ್ಬಳೆ ಮಾಡ್ತಿದ್ರು, ಅದನ್ನು ಟ್ರೈ ಮಾಡೋಣ ಅಂತ ತಿನ್ನಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ಆಗಿ ಹೇಳಬೇಕು ಅಂದರೆ ಸ್ವಲ್ಪ ಹಾರ್ಡಿತ್ತು, ಹಾಗೂ ಈಗೂ ತಿಂದೆ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೈಕ್ ಯೂಸ್ ಮಾಡಿದ್ದೆ, ಬಟ್ ಸೌಂಡೇ ರೆಕಾರ್ಡ್ ಆಗಿಲ್ಲ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡೋಣ ಬನ್ನಿ ಎಷ್ಟು ಹೆಂಗೆ ವ್ಯಾಪಾರ ಆಗುತ್ತೆ ಅಂತ. ಏನ್ ಹೆಸರು? ರೇಖಮ್ಮ. ಹೇಳಿ ಹೇಗಿದೆ ಕೊಡಬಳೆ ಸೇಲ್ಸ್? ಚೆನ್ನಾಗಿರುತ್ತೆ ಮೇಡಮ್, ವರ್ಷನೂ ತುಂಬಾ ಚೆನ್ನಾಗಿದೆ. ನಮ್ ಫೇಮಸ್ ಅಂದ್ರೆ ಕೊಡಬಳೆ ನಮ್ಗೆ. ನೋಡಿದೆ ತುಂಬಾ ಕ್ರಿಸ್ಪಿ ಆಗಿದೆ. ಹಾ, ಒಂದ್ ದಿನಕ್ಕೆ ಅಂದಾಜು 10,000 ಹೋಗುತ್ತಾ? 10,000 ಎಲ್ಲಿ ಮೇಡಮ್, 10,000 ಅಂತ ಎಲ್ಲಿ ಹೇಳ್ತೀರಾ? 10,000, 15,000, 20,000 ತನಕ ಹೋಗುತ್ತೆ ಒಂದ್ ದಿನಕ್ಕೆ. 20,000 ಭಾನುವಾರ ಮತ್ತೆ ಶನಿವಾರ ಮಾತ್ರ ತುಂಬಾ ಫೇಮಸ್. ಈ 30,000 ವರೆಗೂ ಹೇಳ್ಬೋದು. ದಿನ ಅಂದ್ರೆ ಒಂದು 20,000 ಅಷ್ಟೇ ನಮ್ಗೆ ಹೋಗೋದು. ಅಂದ್ರೆ ಒಂದು ವಾರಕ್ಕೆ ಲೆಕ್ಕ ಕೊಡ್ರಿ ಎಷ್ಟು ಹೋಗ್ಬೋದು. ದಿನಕ್ಕೆ ಇಷ್ಟ ಆದ್ರೆ ಒಂದು ವಾರದ ಆಗೋದು ಎಷ್ಟು ಆಗ್ಬೋದು, ತುಂಬಾ ಆಗತ್ತೆ. ನೆಕ್ಸ್ಟ್ ಹೋಗಿದ್ದು ಅವರೆಬೇಳೆ ಕ್ರಂಚೀಸ್ ಅಂತೇನೋ ಇತ್ತು, ಅದನ್ನು ಟ್ರೈ ಮಾಡೋಣ ಅಂತ. ಆಹಾ, ಬಿಸಿ ಬಿಸಿ ಎಣ್ಣೆಲಿ ಹೇಗೆ ಬಿಡ್ತಾ ಇದ್ದಾರೆ ನೋಡಿ, ನೋಡೋಕ್ಕಂತೂ ಸೂಪರಾಗಿತ್ತು. ಟ್ರೈ ಮಾಡಿದೆ, ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಆಮೇಲೆ ಹೋಗಿದ್ದು ನಾವು ಟ್ವಿಸ್ಟ್ ಆಟೋ ಟ್ರೈ ಮಾಡೋಣ ಅಂತ ಹೋದ್ವಿ. ಬಿಸಿ ಬಿಸಿ ಟ್ವಿಸ್ಟ್ ಆಟೋ ತೊಗೊಂಡೆ, ಅದ್ರ ಮೇಲೆ ಮಯನೀಸ್ ಕೂಡ ಹಾಕಿದ್ರು. ಆಹಾ, ನೋಡ್ತಾ ಇದ್ರೇ ನಂಗೆ ಆಸೆ ಆಗ್ತಿತ್ತು ಯಾವಾಗ ಕೊಡ್ತಾರೆ ಅಂತ. ಹೋಗಿ ತಗೊಂಡೆ, ಹಾಗೆ ಒಂದು ಫೋಟೋ ಪೋಸ್ ಕೊಟ್ಟು ತಿನ್ನಕ್ಕೆ ಶುರು ಮಾಡಿದೆ. ನೆಕ್ಸ್ಟ್ ಹೋಗಿದ್ದು ಐಸ್ ಕ್ರೀಮ್, ಅವರೆಬೇಳೆ ಐಸ್ ಕ್ರೀಮ್ನ ತಿನ್ನೋಣ ಅಂತ. ಆ ಚಳಿಗೆ ಐಸ್ ಕ್ರೀಮ್ ಅಂತೂ ಸೂಪರಾಗಿ ಫೀಲ್ ಆಗ್ತಿತ್ತು. ಇಷ್ಟೊತ್ತು ಬಿಸಿ ಬಿಸಿ ಐಟಮ್ಸ್ ಎಲ್ಲ ತಿಂದು ಇವಾಗ ತಣ್ಣಗಿರೋ ಐಸ್ ಕ್ರೀಮ್ ತಿನ್ನೋಕ್ಕೆ ಏನೋ ಒಂಥರ ಮಜಾ ರೀ. ನಾನು ಆ್ಯಕ್ಚುಲಿ ಅಲ್ಲೇ ಆನ್ ಸೈಟ್ ವಿಡಿಯೋ ಮಾಡೋವಾಗೇ ನಾನು ರಿವ್ಯೂ ರೆಕಾರ್ಡ್ ಮಾಡಿದ್ದೆ, ಬಟ್ ಏನು ಮಾಡೋದು, ಸೌಂಡೇ ರೆಕಾರ್ಡ್ ಆಗಿಲ್ಲ ನನ್ನ ಮೈಕಲ್ಲಿ. ಸೊ ಹಾಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಐಸ್ ಕ್ರೀಮ್ ಇಸ್ ನಾಟ್ ಬ್ಯಾಡ್, ಬಟ್ ನಾಟ್ ಅಪ್ ಟು ದಿ ಮಾರ್ಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ತಿನ್ನೋಕೆ ಹೋಗಿದ್ದು ನಾನು ಅವರೆಬೇಳೆ ಜಿಲೇಬಿ, ಅವರೆಬೇಳೆ ಬೇಕ್ರಿ ಐಟಮ್ಸು, ಅವರೆಬೇಳೆ ಜಾಮೂನು, ಹಲ್ವಾ ಎಲ್ಲ ತಿನ್ಕೊಂಡು ಇಲ್ಲಿಗೆ ಮುಗಿಸ್ದೆ. ಇದಾಗಿತ್ತು ನನ್ನ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.